ಬನ್ನಿ ಸರ್, ಸರ್ ಬನ್ನಿ, ಕತ್ತರಿಸಿ ನೋಡೋಣ, ಕತ್ತರಿಸಿ ಬನ್ನಿ, ಬನ್ನಿ ನನ್ನೇ ಕತ್ತರಿಸಿ ಬನ್ನಿ. ಅದು ಸರ್ಕಾರಿ ಜಾಗ ಅಲ್ವಾ? ಯಾವ್ದು ಸರ್? ಅಲ್ಲಿ ಮೇಲೆ. ಹೌದು ಸರ್, ನಾವು ಅಲ್ಲಿ ಹೊಡಿಲ್ಲ ಸರ್, ನಾವು ರೋಡ್ ಮಾಡ್ಕೊ ಹೋಗ್ತಾರೆ ಸರ್, ಮಣ್ಣೆತ್ಕೊ ರೋಡ್ ಮಾಡ್ಕೊ ಹೋಗ್ತೀವಿ ಸರ್ ನಾವು. ಸರ್ಕಾರಿ ಜಾಗದಲ್ಲಿ ರೋಡ್ ಮಾಡಕ್ಕೆ ನೀವು ಯಾರು? ಇಲ್ಲಿ ಬ್ಲಾಸ್ಟಿಂಗ್ ಮಾಡೋದು, ಇಲ್ಲಿ ಕಲ್ಲೊಡಿತಾ ಇದ್ರ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಗಣಿಗಾರಿಕೆಗೆ ಮಂಜೂರಾಗಿರೋದು 2 ಎಕರೆ 20 ಗುಂಟೆ ಉರ್ಗಲ್ಲಿ ಅನ್ನುವಂತ ಗ್ರಾಮದಲ್ಲಿ. ಆದ್ರೆ ನೋಡಿ 10 ರಿಂದ 15 ಎಕರೆ ಇವರು ಕೊಡ್ದು ಗಣಿಗಾರಿಕೆ ಮಾಡ್ತಾ ಇದಾರೆ. ನೋಡಿ, ನಾವು ಬಂದು ಇಲ್ಲಿ ಪ್ರಶ್ನೆ ಮಾಡಿದಾಗ ಒಂದೊಂದೇ ಗಾಡಿ ಹೋಗ್ತಾ ಇದೆ. ಇದು ಎಷ್ಟು ಅಡಿವರೆಗೂ ನೀವು ತೆಗಿಬಹುದು? 20 ಮೀಟರ್. ಇದು ಎಷ್ಟು ಮೀಟರ್ ಆಗಿದೆ? ಈ ಲೆಕ್ಕ ಹಿಡಿದ್ರೆ 20 ಮೀಟರ್ ಹೋಗಿಲ್ಲ ಸರ್. ಆ ಲೆಕ್ಕ ಎಷ್ಟು? ಜಾಸ್ತಿ ಆಗಿದೆ ಸರ್. ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿ. ಪ್ರಕೃತಿ ಮೇಲೆ ಇಷ್ಟು ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಯಾರು ಇವರಿಗೆ ರೈಟ್ಸ್ ಕೊಟ್ಟಿರೋದು? ನೋಡಿ, ಕೆಲಸ ಮಾಡ್ತಾ ಇದ್ದಾರೆ, ಇಡೀ ಬಂಡೆನ ಉರುಳಿಸ್ತಾ ಇದ್ದಾರೆ. ನೋಡಿ, ಇದೆಲ್ಲ ರೈತರ ಜಮೀನು. ಇವರ ಒಂದು ಅಕ್ರಮ ಗಣಿಗಾರಿಕೆಗೆ ರೈತರ ಜಮೀನನ್ನು ಕೂಡ ಇವರು ಹೊಡೆದಾಕಿದ್ದಾರೆ. ನೋಡಿ, ಏನಾದ್ರೂ ಇವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ನಾನು JCB ಹತ್ತಿಸ್ತೀನಿ, ಲಾರಿ ಹತ್ತಿಸ್ತೀನಿ ಅಂತಾರಂತೆ, ನಾನು ಕುಯ್ದಾಕ್ಬಿಡ್ತೀನಿ ಅಂತಾರಂತೆ. ಇವರು ರಾಜಕೀಯದವರೆಲ್ಲ ಸೇರ್ಕೊಂಡು ರಾಜೇಂದ್ರ ಪ್ರಸಾದ್, ಜಯರಾಮು ಇವರೆಲ್ಲ ರಾಜಕೀಯದಲ್ಲಿ ಇಲ್ಲಿ ಬಂದು ಕತ್ತರಿಸ್ತೀನಿ, ನನ್ನ ಮಕ್ಕಳ ಲಾರಿ ಹತ್ತಿಸ್ಬಿಡ್ತೀನಿ ಅಂತ. ನೀನ್ 3 ಜನ ಮಕ್ಳು ಮಾಡಿಕೊಂಡಿದ್ದೀರಾ, ನಿಮ್ 3 ಜನ ಮಕ್ಳು ಇಲ್ದಂಗ್ ಮಾಡಾಕ್ಬಿಡ್ತೀವಿ, ಏನ್ ಮಾಡ್ತಾರಂತೆ? ಕೊಲೆ ಮಾಡ್ಬಿಡ್ತಾರಂತೆ. ನಮ್ಗಳು ನಿಮ್ ಹೆಂಡತಿ ಮಕ್ಳವ್ರೆ, ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಸುಮ್ನೆ ಇರಿವ್ರ ಅಂತ ಕೇಳ್ದಕ್ಕೆ ನಮ್ಗೆ ಯಾಕೆ ಅನ್ಯಾಯ ಆಯ್ತದೆ? ನಾವು DK ಶಿವಕುಮಾರ್ ಕಡೆ ನಮ್ಗೆ ಯಾಕೆ ಅನ್ಯಾಯ? ಈ ತರ ಹೊಟ್ಟೆ ಉಳಿಸ್ತಾರೆ, ನಮ್ಮ ಭೂಮಿ ಅನಾಹುತ ಮಾಡಿ ನಮ್ಮ ಮಕ್ಳು ಭೂಮಿ ಇಲ್ಲ ಸರ್.